ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಚಿತ್ರನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನಗಳಾಗಿತ್ತು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ, ಯಾಕಂದರೆ ನಾನಾ ಕಾರಣಗಳಿಂದ ಬ್ಯುಸಿ ಇದ್ದೆ. ಸೊ ಇವತ್ತು ಮತ್ತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಏನಪ್ಪ ಅಂತಂದರೆ, ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರಿಗೆ ನೂರಾರು ಗೊಂದಲಗಳಿರ್ತವೆ. ಕೆಲವೊಬ್ಬರಿಗೆ 2-3 ಲ್ಯಾಂಗ್ವೇಜ್ ಗೊತ್ತಿರ್ತವೆ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಬಟ್ ಅವರಿಗೆ ಕನ್ಫ್ಯೂಷನ್ ಯಾವ ಲ್ಯಾಂಗ್ವೇಜಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಚೆನ್ನಾಗಿ, ಹಾಗೆಯೇ ಯಾವ ಲ್ಯಾಂಗ್ವೇಜಿಗೆ ಎಷ್ಟು ರೆವಿನ್ಯೂ ರೇಟ್ ಇರುತ್ತೆ, ಲ್ಯಾಂಗ್ವೇಜ್ ವೈಸು ರೆವಿನ್ಯೂ ರೇಟ್ ಡಿಫ್ರೆನ್ಸ್ ಆಗುತ್ತಾ, ಈ ಥರ ಹಲವಾರು ಗೊಂದಲಗಳಿರ್ತವೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಯೂಟ್ಯೂಬ್ ಮಾಡಿದರೆ ಚೆನ್ನಾಗಿ ರೆವಿನ್ಯೂ ಗಳಿಸ್ಬೋದು, ಕನ್ನಡ ಓಕೆನಾ, ಇಂಗ್ಲೀಷ್ ಓಕೆನಾ, ಹಿಂದಿ ಓಕೆನಾ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಅನಂತ್ ಅಂತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಯಾವುದೇ ರೀತಿಯ ಒಂದು ಯಂಗ್ ಯೂಟ್ಯೂಬರ್ ಆಗಿರ್ಬೋದು, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಹಣ ಗಳಿಸಬೇಕು ಅನ್ನೋರೆಲ್ಲ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ಟೆಕ್ನಿಕಲ್ ಅನಂತ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಿಗ್ತೀನಿ. ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ, ಅದನ್ನು ಕೂಡ ನೀವು ಲೈಕ್ ಮಾಡ್ಕೋಬಹುದು. ಈ ವಿಡಿಯೋನ ಏನಾದ್ರು ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಈ ಫೇಸ್ಬುಕ್ ಪೇಜಿಗೆ ಕೂಡ ಲೈಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕಿಗೆ ಬರೋದಾದರೆ, ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದರೆ ಅದರಲ್ಲಿ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ತುಂಬ ಆಡಿಯನ್ಸಿಗೆ ರೀಚ್ ಆಗಬೇಕಂದ್ರೆ ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗುತ್ತೆ. ಸೆಕೆಂಡು, ರೆವಿನ್ಯೂ ಮೇಲೆ ಕೂಡ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಅಂದರೆ ನೀವು ಕನ್ನಡದಲ್ಲಿ ಲ್ಯಾಂಗ್ವೇಜ್ ಮಾಡಿದರೆ ನೀವು ಸೀಮಿತ ಆಡಿಯನ್ಸಿಗೆ ಮಾತ್ರ ಒಂದು ವೀಡಿಯೋವನ್ನು ತಲುಪಿಸ್ಬೋದು. ಅಂತಂದರೆ ನೀವು ಕನ್ನಡದಲ್ಲಿ ಮಾಡಿದ್ರೆ ಓನ್ಲಿ ಕರ್ನಾಟಕ ಜನ ನೋಡ್ತಾರೆ, ಅಥವಾ ಹಿಂದಿಲಿ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನೋಡ್ಬೋದು, ಇಂಗ್ಲೀಷಲ್ಲಿ ಮಾಡಿದ್ರೆ ಆಲ್ ಓವರ್ ದಿ ವರ್ಲ್ಡ್ ನೋಡ್ಬೋದು. ಇದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ ಯೂಟ್ಯೂಬ್ ಚಾನಲ್ನ ಯಾವ ಭಾಷೆಯಲ್ಲಿ ತೆಗಿಬೇಕು ಅನ್ನೋದನ್ನು. ಹಾಗೆಯೇ ರೆವಿನ್ಯೂ ವೈಸ್ಗೆ ಬಂದರೆ ನಿಮಗೆ ಹ್ಯೂಜ್ ಒಂದು ಆಡಿಯನ್ಸ್ ಎಲ್ಲಿ ಸಿಗ್ತಾರೋ ಆ ಪ್ಲ್ಯಾಟ್ಫಾರ್ಮ್ಗೆ ತುಂಬ ರೆವಿನ್ಯೂ ಜಾಸ್ತಿ. ಅಂದರೆ ನಿಮಗೆ ಇಂಗ್ಲೀಷಲ್ಲಿ ನೀವು ವೀಡಿಯೋ ಮಾಡೋದಾದರೆ ಅದು ವರ್ಲ್ಡ್ ವೈಡ್ ರೀಚ್ ಆಗುತ್ತೆ. ಸೊ ಫಾರಿನಿಂದ ಕೂಡ ನಿಮಗೆ ವ್ಯೂವರ್ಸ್ ಸಿಗ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವರ ಒಂದು ಆ್ಯಡ್ ಬೇಸು ಹಾಗೆಯೇ ಆ್ಯಡ್ ರೆವಿನ್ಯೂ ಕೂಡ ಅದರ ಮಟ್ಟಿಗೆ ಜಾಸ್ತಿ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಮಲ್ಟಿ ಲ್ಯಾಂಗ್ವೇಜ್ ಏನಾರು ಬರ್ತಿತ್ತು ಅಂತಂದರೆ ಕನ್ನಡಕ್ಕಿಂತ ಬೆಸ್ಟು ಅಂತಂದರೆ ನಿಮಗೆ ಯಾವ ಲ್ಯಾಂಗ್ವೇಜ್ಗೆ ಆಡಿಯನ್ಸ್ ರೀಚ್ ಜಾಸ್ತಿ ಆಗುತ್ತೋ ಅಂತಹ ಲ್ಯಾಂಗ್ವೇಜಲ್ಲಿ ನೀವು ವೀಡಿಯೋವನ್ನು ಮಾಡ್ಬೋದು. ಸೊ ನೀವೀಗ ಅನ್ಕೋಬಹುದು, ಏನಪ್ಪ ಇವನು ಕನ್ನಡದ ಬಗ್ಗೆ ಎಲ್ಲ ಹಿಂಗೆ ಮಾಡ್ತಿದ್ದಾನೆ, ಕನ್ನಡಕ್ಕೆ ಅಷ್ಟೊಂದು ಆಡಿಯನ್ಸ್ ರೀಚ್ ಇಲ್ವಾ ಅಂತೆಲ್ಲ ಕೇಳಬಹುದು. ಸೊ ವಿಪರ್ಯಾಸ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿರೋರು ಕನ್ನಡದವರೇ ಕನ್ನಡದ ವೀಡಿಯೋಗಳನ್ನು ಎಂಕರೇಜ್ ಮಾಡಲ್ಲ. ಸಪೋಸ್ ಯಾವುದೇ ರೀತಿಯ ಒಂದು ಗ್ಯಾಜೆಟ್ಸನ್ನು ರಿವ್ಯೂ ಮಾಡಿದರೆ ನಮ್ಮ ಕರ್ನಾಟಕದವರು ಜಾಸ್ತಿ ಕನ್ನಡ ವೀಡಿಯೋಗಿಂತ ಜಾಸ್ತಿ ಹಿಂದಿನೇ ಅಥವಾ ಇಂಗ್ಲೀಷು ಇಂಥ ವೀಡಿಯೋಗಳನ್ನೇ ನೋಡ್ತಾರೆ, ಕನ್ನಡದಲ್ಲಿ ವ್ಯೂವ್ಸೇ ಆಗೋದಿಲ್ಲ. ಸೊ ಇದೊಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಿಲ್ಲ, ನಿಮಗೂ ಒಂದು ಆಪ್ಷನ್ ಏನೂ ಇರೋಲ್ಲ. ನೀವು ಕನ್ನಡ ಭಾಷೆ ಒಂದೇ ಗೊತ್ತಿದ್ದರೆ ಕನ್ನಡದಲ್ಲೇ ಮಾಡಬೇಕಾಗುತ್ತೆ. ನಿಮ್ಗೆ ಏನಾರ ಮಲ್ಟಿ ಲ್ಯಾಂಗ್ವೇಜ್ ಗೊತ್ತಿತ್ತು ಅಂದರೆ ತಮಿಳು, ಹಿಂದಿ, ತೆಲುಗು ಅಥವಾ ಕೆಲವೊಂದು ವರ್ಲ್ಡ್ ವೈಡ್ ಲ್ಯಾಂಗ್ವೇಜು ಇಂಗ್ಲೀಷು ಈ ಥರ ಎಲ್ಲ ಗೊತ್ತಿತ್ತು ಅಂದರೆ ನಿಮಗೆ ಯೋಚನೆ ಮಾಡಬೇಕಾಗುತ್ತೆ ಯಾವ ಲ್ಯಾಂಗ್ವೇಜು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ. ಅಂತಹ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆಯೇ ರೆವಿನ್ಯೂ ವೈಸ್ ಕೂಡ ಅಷ್ಟೇ, ಚೆನ್ನಾಗಿ ಜಾಸ್ತಿ ರೀಚ್ ಔಟ್ ಆಗ್ತಿತ್ತು, ಫಾರಿನರ್ಸ್ಗೆಲ್ಲ ತಲುಪಿತ್ತು ಅಂದರೆ ನಿಮ್ಮ ವೀಡಿಯೋಗೆ ರೆವಿನ್ಯೂ ಜಾಸ್ತಿ ಸಿಗುತ್ತೆ. ಹಾಗೆಯೇ ಈಗ ಕನ್ನಡದಲ್ಲಿ ಒಂದು ವೀಡಿಯೋ ಮಾಡಿ 1 ಲಕ್ಷ ವ್ಯೂಸ್ ಆಗಿದ್ರು, ಅದೇ ಒಂದು ಹಿಂದಿ ಚಾನಲಲ್ಲಿ ವೀಡಿಯೋ ಮಾಡಿ 1 ಲಕ್ಷ ವ್ಯೂಸ್ ಆಗಿದ್ದರೆ ರೆವಿನ್ಯೂಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದಕ್ಕಿನ್ನೂ ಡಬಲ್ ಅವರು ಹಿಂದಿ ಚಾನಲ್ ಅವರು ಗಳಿಸ್ತಾ ಇರ್ತಾರೆ. ಸೊ ಈ ರೀತಿ ಡಿಫ್ರೆನ್ಸ್ ಇರೋದ್ರಿಂದ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ, ಅಥವಾ ಈಗಾಗಲೇ ಸ್ಟಾರ್ಟ್ ಮಾಡಿದರೆ ಏನೂ ಮಾಡೋಕ್ಕಾಗೋದಿಲ್ಲ, ಅವರು ಅದರಲ್ಲೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬಟ್ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ನೀವು ಒಂದು ಲ್ಯಾಂಗ್ವೇಜ್ ಹ್ಯೂಜ್ ಆಡಿಯನ್ಸಿಗೆ ತಲುಪಾಗಂಗೆ ನೋಡಿಕೊಂಡು ಒಂದು ವೀಡಿಯೋ ಮಾಡೋದು ತುಂಬ ಒಳ್ಳೆಯದು. ಸೊ ತುಂಬ ಜನ ಕಾಮೆಂಟ್ ಕೂಡ ಆಗ್ತಿದ್ರು ಈ ಕ್ವಶನ್ ಬಗ್ಗೆ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು, ಯಾವ ಲ್ಯಾಂಗ್ವೇಜ್ ಇಸ್ ಬೆಸ್ಟು ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ದು, ಮಲ್ಟಿಪಲ್ ಲ್ಯಾಂಗ್ವೇಜ್ ಗೊತ್ತಿತ್ತು, ಹಾಗೆ ನೀವು ಟ್ಯಾಲೆಂಟ್ ಇದೆ, ಸೊ ವರ್ಲ್ಡ್ ವೈಡ್ ರೀಚ್ ಆಗೋ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋಗಳನ್ನು ಮಾಡಿದ್ರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಏನು ಗೊತ್ತಿಲ್ಲ ಅಂದರೆ ಕನ್ನಡದಲ್ಲೇ ಮಾಡಿ, ನಿಮ್ಮ ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಯೂಶ್ವಲಿ ವ್ಯೂಸ್ ಆಗುತ್ತೆ. ಬಟ್ ರೆವಿನ್ಯೂ ಬೇರೆ ಲ್ಯಾಂಗ್ವೇಜ್ಗಿಂತ ಕನ್ನಡಕ್ಕೆ ತುಂಬ ಕಡಿಮೆ. ಸೊ ಸಪೋಸ್ ನೀವು ವೆಬ್ಸೈಟನ್ನೇ ತೊಗೊಳ್ಳೋದಾದರೆ ವೆಬ್ಸೈಟ್ಗೂ ಕೂಡ ಇನ್ನೂ ಆ್ಯಡ್ಸೆನ್ಸ್, ಗೂಗಲ್ ಆ್ಯಡ್ಸೆನ್ಸ್ ಅವರು ಕನ್ನಡ ಲ್ಯಾಂಗ್ವೇಜ್ಗೆ ಆ್ಯಡ್ಸೆನ್ಸ್ ಸಪೋರ್ಟ್ ಕೊಡೋದಿಲ್ಲ. ಸೊ ಬರೀ ಹಿಂದಿ ಅಥವಾ ತಮಿಳು, ತೆಲುಗು ಇಂಥ ಲ್ಯಾಂಗ್ವೇಜ್ಗೆ ಈವನ್ ವೆಬ್ಸೈಟ್ಗೂ ಕೂಡ ಅವರು ಒಂದು ಆ್ಯಡ್ಸೆನ್ಸನ್ನು ಅಪ್ರೂವ್ ಮಾಡೋದು. ಸೊ ಈ ರೀತಿ ಇರೋದ್ರಿಂದ ಸದ್ಯದ ಸಿಚುವೇಷನ್ನು ಕನ್ನಡಕ್ಕೆ ಸ್ವಲ್ಪ ಕಡಿಮೆ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಿಮಗೆ ಯಾವ ಲ್ಯಾಂಗ್ವೇಜು ಬರುತ್ತೋ ಆ ಲ್ಯಾಂಗ್ವೇಜ್ ಮೇಲೆ ಮಾಡಿ, ಹ್ಯೂಜ್ ಆಡಿಯನ್ಸನ್ನು ಗಮನದಲ್ಲಿಟ್ಕೊಂಡು ಒಂದು ವೀಡಿಯೋವನ್ನು ಮಾಡಿ. ಸೊ ನಾನು ಕನ್ನಡ ಮಾಡಬೇಡಿ ಅಂತ ತಕ್ಷಣ ನಾನು ಕನ್ನಡ ವಿರುದ್ಧ ಹಾಗೆ ಹೀಗೆ ಅಂತಲ್ಲ, ಇದು ಗ್ರೌಂಡ್ ರಿಯಾಲಿಟಿ, ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಒಂದು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಎಫರ್ಟ್ ಹಾಕಿ ಮಾಡ್ತಿರ್ತಾರೆ. ಇಂತಹ ಸಂದರ್ಭ ಇದ್ದಾಗ ನಿಮಗೆ ಯಾವ ಲ್ಯಾಂಗ್ವೇಜು ಸ್ವಲ್ಪ ಆಡಿಯನ್ಸಿಗೆ ಜಾಸ್ತಿ ರೀಚ್ ಆಗುತ್ತೋ ಅಂಥ ಲ್ಯಾಂಗ್ವೇಜಲ್ಲಿ ಮಾಡೋದು ತುಂಬ ಒಳ್ಳೆಯದು. ಈ ಕನ್ನಡದಲ್ಲಿ ನಾನು ವೀಡಿಯೋ ಮಾಡಿ ಆಡಿಯನ್ಸಿಗೆ ಅಷ್ಟೊಂದು ರೀಚ್ ಆಗ್ತಿಲ್ಲ ಅಂತಂದರೆ ಅದನ್ನು ನೀವು ಹಿಂದಿಯಲ್ಲಿ ಮಾಡಿ ರೀಚ್ ಆಗುತ್ತೆ ಅನ್ನೋದಾದರೆ
ತುಂಬ ಆಡಿಯನ್ಸ್ ಸಿಗ್ತಾರೆ ಅನ್ನೋದ್ರೆ ಅದರಲ್ಲೇ ಮಾಡಬಹುದು ಅನ್ನೋದು ನನ್ನ ಸಜೆಷನ್ನು. ಅದನ್ನು ಬಿಟ್ಟರೆ ಜನ ಬೇರೆ ಯಾವುದೇ ರೀತಿ ಅಪಾರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಗೂಗಲ್ ಆ್ಯಡ್ಸನ್ಸ್ ಅವರ ಪಾಲಿಸಿ ಇರೋದೇ ಹಿಂಗೆ, ಹಾಗೆಯೇ ಅವರು ಲ್ಯಾಂಗ್ವೇಜ್ ವೈಸೇ ರೆವಿನ್ಯೂವನ್ನು ಕೂಡ ಡಿಸೈಡ್ ಮಾಡೋದು. ಸೊ ಅದಕ್ಕೋಸ್ಕರ ನಿಮಗೆ ರೆವಿನ್ಯೂ ಬೇಕಾ ಏನು ಬೇಕು ಅನ್ನೋದು ನೋಡಿಕೊಂಡು ವೀಡಿಯೋವನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕಾಗಿತ್ತು. ಸೊ ನಿಮಗೆ ಬೇರೆ ಥರ ಏನಾದ್ರು ಕ್ವಶನ್ ಇದ್ದರೆ ಅದ್ರ ಬಗ್ಗೆ ಕೂಡ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಹಾಕಿ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಬಗ್ಗೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರು ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.